ದೇಶ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆಯಾ? ಬಂಗಾಳದಲ್ಲಿ ಬಿಜೆಪಿ ಏರಿಕೆ, ಕೇರಳದಲ್ಲಿ ಕಾಂಗ್ರೆಸ್ ಪುನರಾಗಮನ ಮತ್ತು ಹೊಸದಾಗಿ ರಾಜಕೀಯಕ್ಕೆ ಬಂದ ವಿಜಯ್ ಇವರಿಗೆ ಲಾಭ ಆಗ್ತಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯ ಏನು ಅಂತ ನೋಡೋಣ. ಮಮತಾ ಬ್ಯಾನರ್ಜಿ ಕಳೆದ ಹಲವಾರು ವರ್ಷಗಳಿಂದ ಬಂಗಾಳದಲ್ಲಿ ಶಕ್ತಿಶಾಲಿ ನಾಯಕಿ. ಅವರ ಪಾರ್ಟಿ ಟಿಎಂಸಿ ಕೂಡ ಸ್ಟ್ರಾಂಗ್ ಬೇಸ್ ಹೊಂದಿದೆ. ಆದರೆ ಬಿಜೆಪಿ ಕೂಡ ಕಳೆದ ಕೆಲವು ವರ್ಷಗಳಿಂದ ಬಂಗಾಳದಲ್ಲಿ ತುಂಬಾ ವೇಗವಾಗಿ ಬೆಳೆದಿದೆ. 2019ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ದೊಡ್ಡ ಗ್ರೋತ್ ಕಂಡಿತ್ತು. 2021ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕೂಡ ಟಫೆಸ್ಟ್ ಫೈಟ್ ಕೊಟ್ಟಿತ್ತು. ಈಗ ಪೊಲಿಟಿಕಲ್ ಡಿಸ್ಕಷನ್ ಏನಂದ್ರೆ ಟಿಎಂಸಿ ಡಾಮಿನೆನ್ಸ್ ಕಡಿಮೆ ಆಗುತ್ತಿದೆಯಾ, ಬಿಜೆಪಿ ಸ್ಲೋಲಿ ಗ್ರೌಂಡ್ ಸ್ಟ್ರಾಂಗ್ ಮಾಡ್ತಿದೆಯಾ ಅಂತ. ಇನ್ನು ಮಮತಾ ಬ್ಯಾನರ್ಜಿ ಸ್ಟ್ರಾಂಗ್ ಆಗಿದ್ದಾರೆ, ಆದರೆ ಬಿಜೆಪಿ ಸೀರಿಯಸ್ ಚಾಲೆಂಜರ್ ಆಗಿದ್ದಾರೆ. ಕೇರಳದಲ್ಲಿ ಮುಖ್ಯವಾಗಿ ಎರಡು ಪವರ್ ಇದೆ, ಎಲ್ಡಿಎಫ್ ಮತ್ತು ಯುಡಿಎಫ್. ಪಿನರಾಯಿ ವಿಜಯನ್ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಈಗಿದೆ. ವಿಶೇಷತೆ ಏನಂದ್ರೆ ಕೇರಳದಲ್ಲಿ ಸಾಮಾನ್ಯವಾಗಿ ಆಲ್ಟರ್ನೇಟ್ ಗವರ್ಮೆಂಟ್ ಬರುತ್ತಾ ಇರುತ್ತದೆ. ಒಂದು ಬಾರಿ ಕಮ್ಯುನಿಸ್ಟ್, ಮತ್ತೊಂದು ಬಾರಿ ಕಾಂಗ್ರೆಸ್. ಆದರೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಮ್ಯುನಿಸ್ಟ್ ಮತ್ತೆ ಕಂಟಿನ್ಯೂಸ್ ಗೆದ್ದು ಹಿಸ್ಟ್ರಿ ಮಾಡಿತ್ತು. ಇವಾಗ ಸ್ಪೆಕ್ಯುಲೇಷನ್ ಏನಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಕಮ್ ಬ್ಯಾಕ್ ಆಗುತ್ತಾ, ಕಮ್ಯುನಿಸ್ಟ್ ಪವರ್ ವೀಕ್ ಆಗುತ್ತಾ. ಇನ್ನು ಕಮ್ಯುನಿಸ್ಟ್ ಗವರ್ಮೆಂಟ್ ಸ್ಟ್ರಾಂಗ್ ಇದೆ, ಬಟ್ ಆಂಟಿ ಇನ್ಕಂಬೆನ್ಸಿ ಸ್ಲೋ ಆಗಿ ಬಿಲ್ಡ್ ಆಗ್ತಾ ಇದೆ. ಇನ್ನು ವಿಜಯ್ ರಾಜಕೀಯಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಯುವ ಜನರಲ್ಲಿ ಭಾರಿ ಉತ್ಸಾಹ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್, ಮೈದಾನದಲ್ಲಿ ಜನಸಾಗರ. ಟಿವಿಗೆ ಹೆಸರು ಮಾತ್ರವಲ್ಲ, ಇದೀಗ ಅದು ಒಂದು ಮೂಮೆಂಟ್ ಆಗಿದೆ. ನಿನ್ನೆ ಬಂದ ಫಲಿತಾಂಶಗಳು ಏನು ಹೇಳುತ್ತವೆ ಅಂದರೆ ವಿಜಯ್ ಪಕ್ಷಕ್ಕೆ ಭಾರಿ ಬೆಂಬಲ ಸಿಕ್ಕಿದೆ. ಕೆಲವು ಕಡೆಯಲ್ಲಿ ಮುನ್ನಡೆ, ಆರಂಭಿಕ ಗೆಲುವುಗಳು ಕೂಡ ಕಾಣಿಸುತ್ತಿದೆ. ಇದು ಸ್ಪಷ್ಟ, ವಿಜಯ್ ರಾಜಕೀಯದಲ್ಲೂ ಗೆಲುವಿನ ದಾರಿಗೆ ಹೆಜ್ಜೆ ಇಟ್ಟಿದ್ದಾರೆ. ಈಗ ದೇಶದಲ್ಲಿ ನಡೆಯುವ ಮೇಜರ್ ಕ್ವಶನ್ಸ್ ಏನಂದ್ರೆ ಬಿಜೆಪಿ ನ್ಯೂ ಸ್ಟೇಟ್ಸ್ಗೆ ಎಕ್ಸ್ಪೆಂಡ್ ಆಗ್ತಿದೆಯಾ, ಕಾಂಗ್ರೆಸ್ ಮತ್ತೆ ಸ್ಟ್ರಾಂಗ್ ಆಗುತ್ತಾ, ಕಮ್ಯುನಿಸ್ಟ್ ಇನ್ಫ್ಲೂಯೆನ್ಸ್ ಕಡಿಮೆ ಆಗುತ್ತಿದೆಯೇ, ರೀಜನಲ್ ಲೀಡರ್ಸ್ ಇಂಪ್ಯಾಕ್ಟ್ ಸ್ಟಿಲ್ ಸ್ಟ್ರಾಂಗ್ ಇದೆಯಾ? ಇದು ಕಂಪ್ಲೀಟ್ ಡೈನಾಮಿಕ್ ಪೊಲಿಟಿಕಲ್ ಗೇಮ್ ಆಗಿದೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇನ್ನು ಗಟ್ಟಿಯಾಗಿ ನಿಂತಿದ್ದಾರೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಶಕ್ತಿ ಇನ್ನೂ ಕುಗ್ಗಿಲ್ಲ. ಆದರೆ ರಾಜಕೀಯದ ಗಾಳಿ ಬದಲಾಗುತ್ತಿದೆ. ಹೊಸ ಮುಖ, ಹೊಸ ಶಕ್ತಿ. ವಿಜಯ್ ಎಂಬ ಹೆಸರು ಈಗ ಸೌತ್ ಇಂಡಿಯಾ ರಾಜಕೀಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಅಲ್ಲ, ಒಂದು ದೊಡ್ಡ ಸಾಧ್ಯತೆ. ಇವತ್ತಿನ ನಾಯಕ ಯಾರು ಅನ್ನೋದಕ್ಕಿಂತ ನಾಳೆ ಯಾರು ಬರ್ತಾರೆ ಅನ್ನೋದು ಮುಖ್ಯವಾಗಲಿದೆ. ಯಾಕೆಂದರೆ ರಾಜಕೀಯದಲ್ಲಿ ಒಂದೇ ನಿಯಮ, ಚೇಂಜ್ ಇಸ್ ಪರ್ಮನೆಂಟ್. ಇದು ಅಂತ್ಯ ಅಲ್ಲ, ಇದು ಹೊಸ ರಾಜಕೀಯ ಅಧ್ಯಾಯದ ಆರಂಭ.